ವೆಲ್ಕಮ್ ಟು ಗ್ಲಾಸ್ ಹೌಸ್. ನೀವು ಈ ಲಾಸ್ಟ್ ಒಂದು ಕ್ಲಿಪ್ಪಲ್ಲಿ ನೋಡಿರ್ತೀರಾ ಒಂದು ಜೇಬುಗಳಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದು ನಿಜಾನೇ. ಎಲ್ಲಾದ್ರೂ ಹೋಗಿರ್ತೀರಾ ನೀವು ಟೂರಿಸ್ಟ್ ಪ್ಲೇಸ್ಗಳಿಗೆ, ಅಲ್ಲಿ ತುಂಬಾ ಜನ ಬಂದಿರ್ತಾರೆ. ಸೊ ಅಲ್ಲಿ ಕಳ್ಳರ ಒಂದು ಕಾಟ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಒಂದು ಮೊಬೈಲ್ ಫೋನ್ಗಳನ್ನ, ನಮ್ಮ ಒಡವೆಗಳನ್ನ ನಮ್ಮ ಹತ್ರ ಭದ್ರವಾಗಿ ಜೇಬಲ್ಲಿ ಇಟ್ಕೋಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಈ ಗ್ಲಾಸ್ ಹೌಸ್ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ಇದರ ಒಂದು ರಚನೆ ಬಂದ್ಬಿಟ್ಟು 1889ರಲ್ಲಿ ಒಂದು ವಿಕ್ಟೋರಿಯಾ ರಾಣಿ ಮೊಮ್ಮಗ ಮತ್ತು ವೆಲ್ಸನ್ ಮಾಜಿ ರಾಜಕುಮಾರ ಆಲ್ಬರ್ಟ್ ವಿಕ್ಟರ್ ಅವರ ಒಂದು ನೆನಪಿಗಾಗಿ 1889ರಲ್ಲಿ ಒಂದು ನಿರ್ಮಾಣ ಮಾಡ್ತಾರೆ. ಈ ಗ್ಲಾಸ್ ಹೌಸ್ ಆರಂಭದಲ್ಲಿ ಹೆಸರು ಬಂದ್ಬಿಟ್ಟು ಆಲ್ಬರ್ಟ್ ವಿಕ್ಟರ್ ಕನ್ಸರ್ವೇಟರಿ ಅಂತ ಒಂದು ಹೆಸರಿರುತ್ತೆ. ಇದರ ಒಂದು ವಿಸ್ತೀರ್ಣ ಬಂದ್ಬಿಟ್ಟು 160 ಅಡಿಗೆ 80 ಅಡಿ ಮತ್ತೆ ವರ್ಟಿಕಲ್ ಆಗಿರುವ ಒಂದು 2 ರೆಕ್ಕೆಗಳ ಒಂದು ವಿಸ್ತೀರ್ಣ ಬಂದ್ಬಿಟ್ಟು 60 ಅಡಿಗೆ 40 ಅಡಿ ಒಂದು ಅಳತೆಯಂತೆ ಇರುತ್ತೆ. ಗ್ಲಾಸ್ ಹೌಸ್ನ ಮೇನ್ ಉದ್ದೇಶ ಬಂದ್ಬಿಟ್ಟು ಸಸ್ಯಗಳನ್ನ ಒಂದು ಪ್ರದರ್ಶನಗಳಿಗಂತ ಹೇಳ್ಬಿಟ್ಟು ಅದನ್ನ ರೆಡಿ ಮಾಡಿಸಿರ್ತಾರೆ. ಮತ್ತೆ ಗ್ಲಾಸ್ ಹೌಸ್ ಅನ್ನು 2004ರಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನವೀಕರಣ ಮಾಡ್ತಾರೆ. ಇದರಲ್ಲಿ 60,000 ಟನ್ ಗಾಜು ಮತ್ತೆ 1000 ಚದರ ಮೀಟರ್ ಉಕ್ಕನ್ನು ಒಂದು ಒಳಗೊಂಡಿರುತ್ತೆ. ಮೊದಲ ಪುಷ್ಪ ಪ್ರದರ್ಶನ ಬಂದ್ಬಿಟ್ಟು 1912ರಲ್ಲಿ ಒಂದು ಮಾಡಲಾಗತ್ತೆ ಎಂದು ಒಂದು ಚಂದ್ರಶೇಖರ್ ಅವರು ಮಾಹಿತಿ ನೀಡಿದ್ದಾರೆ. ಅಂದಿನಿಂದ ಗಣರಾಜ್ಯೋತ್ಸವ ಜನವರಿ 26ಗೆ ಮತ್ತೆ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15ರಂದು ಹಿಂದಿನ ವಾರಗಳಿಂದನೇ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಿಬಿಡ್ತಾರೆ. ಮತ್ತೆ ಈ ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ವಿಧದ ಹೂವುಗಳನ್ನು ಮತ್ತು 4 ಲಕ್ಷಕ್ಕೂ ಹೆಚ್ಚು ಗುಲಾಬಿಗಳಿವೆ. 1.3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರದರ್ಶನ ಒಂದು ಮಾಡಿದ್ರೆ 5 ಲಕ್ಷ ಪ್ರವಾಸಿಗರನ್ನು ಇದು ಒಂದು ಆಕರ್ಷಣೆ ಮಾಡುತ್ತೆ. ಇದು ಬಂದ್ಬಿಟ್ಟು ಹೇಳಿದ್ನಲ್ವ ಪ್ರತಿ ವರ್ಷ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ಲಾಲ್ಬಾಗ್ನ ಒಂದು ಮಧ್ಯದಲ್ಲಿರುತ್ತೆ ಪ್ಲೇಸ್ ಬಂದ್ಬಿಟ್ಟು. ಪ್ರಸ್ತುತ ಇದು ಬಂದ್ಬಿಟ್ಟು 204ನೇ ದೊಡ್ಡದಾದ ಗಾಜಿನ ಮನೆ ಆಗಿದೆ ಇಡೀ ನಮ್ಮ ಪ್ರಪಂಚದಲ್ಲಿಯೇ. ಮತ್ತೆ ಇದು ಭಾರತದಲ್ಲಿಯೇ ಒಂದು ನಿರ್ಮಿಸಲಾದ ಮೊದಲ ಪೂರ್ವ ನಿರ್ಮಿತ ರಚನೆಗಳಲ್ಲಿ ಒಂದಾಗಿದೆ. ಇದರ ಎಲ್ಲ ವಸ್ತುಗಳನ್ನು ಒಂದು ಇಂಗ್ಲೆಂಡಿಂದ ಒಂದು ಆಮದು ಮಾಡ್ಕೊಂಬಂದು ನಮ್ಮ ಭಾರತದಲ್ಲಿ ಒಂದು ರೆಡಿ ಮಾಡಿದ್ದಾರೆ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಿಸ್ಟ್ರಿ ಎಲ್ಲ ಎಕ್ಸ್ಪ್ಲನೇಷನು ಎಲ್ಲ. ಮತ್ತೆ ಇಲ್ಲಿಗೆ ಯಾವ ಥರ ಬರೋದು ಅಂತ ಹೇಳ್ಬಿಟ್ಟು ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ನೋಡ್ಕೊಂಬನ್ನಿ. ಮತ್ತೆ ಎಲ್ಲ ವೆದರ್ ಎಲ್ಲ ಚೆನ್ನಾಗಿದೆ, ಬಂದು ನೋಡ್ಕೊಂಡೋಗಿ. ನಮ್ಮ ವಿಡಿಯೋಗಳೆಲ್ಲ ಒಂದು ವೀಕ್ಷಣೆ ಮಾಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊತಾ ಇಲ್ಲ. ನಮ್ಮ ವಿಡಿಯೋನ ಒಂದು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡವನ್ನು ಉಳಿಸಿ, ಕನ್ನಡಿಗರನ್ನ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.